ಮೀನು ಭೂಮಿ ಮೇಲೆ ಯಾಕಿರಲ್ಲ? ಈ ಜಿರಾಫೆ ಅನ್ನೋದು ಆರ್ಟಿಕ್ ಖಂಡದಲ್ಲಿ ಯಾಕೆ ಕಂಡು ಬರಲ್ಲ? ಈ ಒಂಟೆ ಅನ್ನೋದು ಮರುಭೂಮಿಯ ತಾಪನ ಹೆಂಗಪ್ಪ ತಾಳ್ತಿದೆ? ಈ ಹಕ್ಕಿಗಳು ಈಸಿಯಾಗಿ ಯಾವ ರೀತಿ ಹಾರಾಡ್ತಿದೆ? ಇದನ್ನೆಲ್ಲ ನಾವ್ ಈ ವಿಡಿಯೋದಲ್ಲಿ ಕಲ್ತ್ಕೊಳ್ಳೋಣ. ಈ ಫೋಟೋ ನೋಡಿದ ತಕ್ಷಣ ಏನನ್ಸುತ್ತೆ? ಕೆಲವರು ಶೀತ ಪ್ರದೇಶಕ್ಕೆ ಹೋಗಿದ್ದಾರೆ. ಹೋಗಿದ ತಕ್ಷಣ ಮಾಡೋ ಮೊದಲನೇ ಕೆಲಸ ಏನಂತ ಹೇಳಿದ್ರೆ, ಒಳ್ಳೆ ಸ್ವೆಟರು, ಟೋಪಿ, ಜಾಕೆಟ್ಟು, ಶೂಸು ಎಲ್ಲ ಹಾಕ್ತಿವಿ. ಬಟ್ಟೆಗಳು ಅಷ್ಟೇ ದಪ್ಪ ದಪ್ಪ ಹಾಕ್ತಿವಿ. ಯಾಕಂತ ಹೇಳಿದಾಗ ನಮ್ಮ ಮೈಯನ್ನು ನಾವು ಶೀತ ಪ್ರದೇಶಕ್ಕೆ ತಗೊಂಡೋದಾಗ ನಮ್ಮ ಮೈಗೆ ಅನುಕೂಲ ಆಗೋ ತರ ನಾವು ಬಟ್ಟೆನ ಹಾಕ್ತಿವಿ. ಯಾಕಂತ ಹೇಳಿದ್ರೆ ಬೆಚ್ಚಗಿರ್ಬೇಕು ಅಂತ. ಅದೇ ಒಂದ್ ಕೆಲಸ ಮಾಡ್ತೀವಿ ಅನ್ಕೊಳ್ಳಿ. ಆ ಕೆಲಸ ಮಾಡೋವಾಗ ಎಲ್ಲಾ ಉಪಕರಣಗಳನ್ನ ನಾವು ತಗೊಂಡೋಗಿರ್ತೀವಿ. ಯಾಕಂತ ಹೇಳಿದ್ರೆ ಕೆಲಸ ಬೇಗ ಮುಗಿಬೇಕು, ಕರೆಕ್ಟ್ ಆಗಿ ಮುಗಿಬೇಕು. ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವೆಲ್ಲ ಮಾಡ್ಕೋತಾ ಹೋಗ್ತೀವಿ. ಅದೇ ಮೀನಿನ ವಿಚಾರಕ್ಕೆ ಬಂದ್ರೆ, ಮೀನ್ ಅನ್ನೋದು ಯಾಕೆ ಭೂಮಿ ಮೇಲೆ ಇರಲ್ಲ ಅನ್ನೋದೊಂದು ಪ್ರಶ್ನೆ. ಮೀನು ನೀರಲ್ಲೇ ಯಾಕಿರುತ್ತೆ ಅಂತ ಹೇಳಿದ್ರೆ, ಮೀನಿನ ಮೈ ನೋಡಿ ಇಲ್ಲಿದೆ ಅಲ್ವಾ, ಇದನ್ನ ನಾವು ಈಜು ರೆಕ್ಕೆಗಳು ಅಂತ ಹೇಳ್ತೀವಿ. ಈ ಈಜು ರೆಕ್ಕೆಗಳಿರೋದ್ರಿಂದ ಮೀನ್ ಅನ್ನೋದು ನೀರಲ್ಲಿ ತುಂಬಾ ಸುಲಭವಾಗಿ ಈಜಾಡ್ತಿರುತ್ತೆ. ಮತ್ತೆ ಇದನ್ನ ನಾವು ಗ್ರಿಲ್ ಅಂತ ಹೇಳ್ತೀವಿ. ಇದರಿಂದ ಮೀನು ನೀರಲ್ಲಿರುವ ಆಮ್ಲಜನಕವನ್ನ ಹೀರ್ಕೊಳ್ಳುತ್ತದೆ. ಮೀನಿಗೆ ಉಸಿರಾಡಕ್ಕೂ ಪ್ರಾಬ್ಲಮ್ ಆಗಲ್ಲ, ಈಜಕ್ಕೂ ಪ್ರಾಬ್ಲಮ್ ಆಗಲ್ಲ. ಯಾಕಂತ ಹೇಳಿದ್ರೆ ಮೀನಿನ ಬಾಡಿ ಅದೇ ತರ ಇದೆ. ಇಲ್ಲಿ ನೋಡಿ, ಮೀನ್ ನೋಡಕ್ಕೆ ದೋಣಿ ತರ ಇಲ್ವಾ ಅಂತ ಹೇಳಿದ್ರೆ ಹೌದು. ದೋಣಿ ನೀರಲ್ಲಿ ಈಸಿಯಾಗಿ ಹೋಗ್ತಿರುತ್ತೆ. ಅದೇ ರೀತಿ ಮೀನು ಸಹ ನೀರಿನ ಒಳಗಡೆ ನೋಡಿ ಇದೇ ಆಕಾರದಲ್ಲಿರೋದ್ರಿಂದ ನೀರಲ್ಲಿ ಟ್ರಾವೆಲ್ ಮಾಡಕ್ಕೆ ಇದಕ್ಕೆ ಕಷ್ಟ ಅಂತಾನೆ ಆಗಲ್ಲ. ಸೊ ಮೀನ್ ಅನ್ನೋದು ನೀರಲ್ಲಿ ಈಸಿ ಇರುತ್ತೆ. ಮೀನಿನ ಮೈ ಏನಿದೆಯೋ ಅದು ನೀರಲ್ಲಿ ಇರೋದಕ್ಕೆ ತಕ್ಕಂತೆ ಅನುಕೂಲವಾಗಿರುತ್ತೆ. ಅದೇ ರೀತಿ ಈ ಜಿರಾಫೆ ನೋಡಿ, ನೋಡಿದ ತಕ್ಷಣ ಏನನ್ಸುತ್ತೆ, ಯಪ್ಪ ಇದ್ರ ಕತ್ ಎಷ್ಟು ಉದ್ದ ಇದೆಯಲ್ವಾ, ಇದು ಉದ್ದ ಇರೋದ್ರಿಂದ ನೋಡಿ ಎಷ್ಟು ಹೈಟ್ ಅಲ್ಲಿ ಇರೋ ಎಲೆಗಳನ್ನ ಇದು ತಿನ್ನುತ್ತೆ. ಇದು ಹೈಟ್ ಅಲ್ಲಿ ಇರುವಂತ ಎಲೆಗಳನ್ನ ಈಸಿಯಾಗಿ ತಿನ್ನುತ್ತೆ. ಯಾಕಂತ ಹೇಳಿದ್ರೆ ಬೇರೆ ಪ್ರಾಣಿ ಪಕ್ಷಿಗಳಿಗೆಲ್ಲ ಅದು ಎಟಕ್ಸಲ್ಲ. ಹಾಗಾಗಿ ಮತ್ತೆ ಇಂಥ ಮರಗಳು ವಿಶೇಷವಾಗಿ ಆಫ್ರಿಕಾ ಖಂಡದಲ್ಲಿ ಹೆಚ್ಚಾಗಿ ಕಂಡು ಬರೋದ್ರಿಂದ ಈ ಜಿರಾಫೆ ಎಲ್ಲ ಆಫ್ರಿಕಾ ಖಂಡದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಈ ಒಂಟೆಗಳು ನೋಡಿ, ನೋಡಿದಾಗ ಒಂದು ಡೌಟ್ ಬರುತ್ತೆ. ಇಲ್ಲ ಅಷ್ಟೊಂದ್ ಬಿಸ್ಲಿದೆ, ಬಿಸ್ಲಲ್ಲಿ ನಾವೇನಾದ್ರೂ ನಡ್ಕೊಂಡು ಹೋಗ್ತಿದೀವಿ ಅನ್ಕೊಳ್ಳಿ, 3-4 ಸರಿ ಈ ರೀತಿ ಸ್ನಾನ ಮಾಡ್ಬಿಡ್ತೀವಿ. ಯಾವ್ದ್ರಲ್ಲಿ ಸ್ನಾನ ಅಂತ ಹೇಳಿದ್ರೆ ಸೆಕೆ ನೀರಲ್ಲೇ ಸ್ನಾನ ಮಾಡ್ಬಿಡ್ತೀವಿ. ಸೆಕೆ ನೀರ್ ಅನ್ನೋದು ಹೋದ್ಮೇಲೆ ನಮ್ಮ ಬಾಡಿನಲ್ಲಿ ಎನರ್ಜಿನೇ ಇರಲ್ಲ. ಹಾಗಾದ್ರೆ ಒಂಟೆಗಳು ಹೆಂಗಿರುತ್ತೆ ಅಂತ ನಮ್ಮ ಪ್ರಶ್ನೆ. ಒಂಟೆ ಮೈ ನೋಡಿ, ಇದರ ಚರ್ಮ ಇರುತ್ತಲ್ಲ, ಇದು ತುಂಬಾ ದಪ್ಪನೆಯ ಚರ್ಮ ಇರುತ್ತೆ, ತುಂಬಾ ಗಟ್ಟಿ ಇರುತ್ತೆ. ಹಾಗಾಗಿ ಸೆಕೆ ನೀರು ಅಷ್ಟೊಂದು ಹೊರಗಡೆ ಬರಲ್ಲ. ಬಂದ್ರೂ ಸಹ ಕಮ್ಮಿ ಸೆಕೆ ನೀರು ಬರೋದ್ರಿಂದ ಈ ಬಾಡಿನಲ್ಲಿ ಎನರ್ಜಿ ಹಾಗೆ ಉಳ್ಕೊಳುತ್ತೆ. ಹಾಗಾಗಿ ಒಂಟೆ ಅನ್ನೋದನ್ನ ನಾವು ಮರುಭೂಮಿನಲ್ಲಿ ಜಾಸ್ತಿ ನೋಡ್ಬೋದು. ಮತ್ತೆ ಇದರ ಪಾದಗಳ ನೋಡಿ, ಇದರ ಪಾದ ಅನ್ನೋದು ತುಂಬಾ ಅಗಲ ಇರುತ್ತೆ, ಚಪ್ಪಟೆಯ ಆಕಾರದಲ್ಲಿರುತ್ತೆ. ಸ್ಟ್ರೈಟ್ ಆಗಿ ಏನಾದ್ರೂ ಇದ್ರೆ ಭೂಮಿ ಒಳಗಡೆ ಹೊಟ್ಟೋಗುತ್ತೆ, ಅಂದ್ರೆ ಮರಳು ಒಳಗಡೆ ಹೊಟ್ಟೋಗುತ್ತೆ. ಇದು ದಪ್ಪ ಮತ್ತೆ ಅಗಲ ಇರೋದ್ರಿಂದ ಮಣ್ಣಲ್ಲಿ ಓಡಾಡೋದಕ್ಕೆ ಒಂಟೆಗೆ ಸುಲಭವಾಗಿರುತ್ತೆ. ಇದರ ಬಾಡಿ ಮಣ್ಣಲ್ಲಿ ಇರೋದಕ್ಕೆ ತುಂಬಾ ಅನುಕೂಲವಾಗಿರುತ್ತೆ. ಅಂದ್ರೆ ಎಸ್ಪೆಷಲಿ ಮರುಭೂಮಿ ಪ್ರದೇಶದಲ್ಲಿ ಇರೋದಕ್ಕೆ ಒಂಟೆಯ ಬಾಡಿ ತುಂಬಾ ಅನುಕೂಲವಾಗಿರುತ್ತೆ. ಮತ್ತೆ ಹಕ್ಕಿಗಳು ಯಾಕೆ ಈಸಿಯಾಗಿ ಹಾರಾಡುತ್ತೆ ಅಂದ್ರೆ, ಇದರ ಮೂಳೆಗಳು ನೋಡಿ ತುಂಬಾ ಟೊಳ್ಳಾಗಿರುತ್ತೆ ಅಂತ ಹೇಳಿದ್ರೆ ತುಂಬಾ ತೆಳುವಾಗಿರುತ್ತೆ, ತೂಕ ಕಮ್ಮಿ ಇರುತ್ತೆ. ತೂಕ ಕಮ್ಮಿ ಇರೋದ್ರಿಂದ ಇದಕ್ಕೆ ಹಾರಾಡಲು ತುಂಬಾ ಸುಲಭವಾಗುತ್ತೆ, ಅಂದ್ರೆ ಈಸಿ ಆಗುತ್ತೆ. ಇದರ ಬಾಡಿ ಅದಕ್ಕೆ ತಕ್ಕಂತೆ ಅನುಕೂಲವಾಗಿರುತ್ತೆ. ಹಾಗಾಗಿ ಹಕ್ಕಿಗಳಿಗೆ ಹಾರಾಡಲು ತುಂಬಾ ಸುಲಭವಾಗುತ್ತೆ. ಈಗ ಇವಿಷ್ಟು ಅರ್ಥ ಆಯ್ತಲ್ವಾ? ಹಾಗಾದ್ರೆ ನಿಮಗೊಂದು ಪ್ರಶ್ನೆ. ಈ ಶೀತ ಕರಡಿ ಶೀತ ಪ್ರದೇಶದಲ್ಲೇ ಯಾಕಿರುತ್ತೆ? ಇದರ ಮೈ ಎಲ್ಲ ಹೆಂಗ್ ಫಾರ್ಮ್ ಆಗಿರುತ್ತೆ? ಇದಲ್ಲಿರೋದು ಹೆಂಗ್ ಅನುಕೂಲ ಆಗ್ತಿರುತ್ತೆ ಅಂತ ನೀವು ತಿಳ್ಕೊಬೇಕು, ಸರಿಯಾ?